క్రీస్తు పనిలో పయనించాలని అనుకుంటున్నావా? ప్రభు క్రీస్తు సేవను చేయాలని నీవనుకుంటున్నావా? క్రీస్తు పనిలో పయనించాలని అనుకుంటున్నావా? ప్రభు క్రీస్తు సేవను చేయాలని నీవనుకుంటున్నావా? ఆత్మీయ జీవితంలో ఉండవలసింది ఒకటి, ఆత్మీయ జీవితంలో ఉండకూడనిది మరి ఒకటి. ఏది ఏది ఉండవలసినది ఏది, ఏది మరి ఏది అసలు ఉండకూడనిది ఏది? ಪರಿಶುದ್ಧ ತಂದೆಯಾದ ದೇವರೇ, ಈ ದಿನದ ಧ್ಯಾನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಕರ್ತನೆ, ಆ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅವು ನನ್ನ ಮಾತುಗಳಾಗಿರದೆ ನಿಮ್ಮ ಮಾತುಗಳಾಗಿದ್ದುಕೊಂಡು ತಂದೆ ವಾಕ್ಯದಂತೆ ನಡೀಲಿಕ್ಕೆ ಬೇಕಾದಂಥ ನಿಮ್ಮೊಂದು ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಡುವುದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಕೂಡಿ ಬಂದಂಥ ಎಲ್ಲ ಸಭಿಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಪ್ರಿಯರೇ, ಈಗ ತಾನೇ ಓದಲ್ಪಟ್ಟಿರುವಂಥ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಕೈ ಬತ್ತಿ ಹೋದವನನ್ನು ವಾಸಿ ಮಾಡಿ ಇರುವಂಥದ್ದು ಎಂಬುದಾಗಿ. ಈ ದಿನದಲ್ಲಿ ನಾವು ನಮ್ಮ ಒಂದು ವಿಷಯ ಏನು ಎಂಬುದಾಗಿ ನೋಡುವಾಗ, ಕೈಗಳ ಒಂದು ವಿಷಯವಾಗಿ ಕ್ರಿಯೆಗಳಿಂದ ಕೂಡಿದಂಥ ನಂಬಿಕೆ, ಕ್ರಿಯೆಗಳಿಲ್ಲದೆ ಕೂಡಿದಂಥ ಒಂದು ನಂಬಿಕೆಯ ಒಂದು ವಿಷಯವಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ಕೈಗಳ ವಿಷಯದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ, ಆದಿಕಾಂಡ ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಬಲಗೈ ಬತ್ತಿದವನನ್ನು ಸ್ವಸ್ಥ ಮಾಡಿರುವಂಥ ಒಂದು ವಿಷಯವಾಗಿ ನಾವೆಲ್ಲರೂ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಎಂಬುದಾಗಿ. ಆದ್ದರಿಂದ ಸಬ್ಬತ್ ದಿನ ಬಗ್ಗೆ ದೇವರ ಒಂದು ಅಪ್ಪಣೆ, ಸಬ್ಬತ್ ದಿನದ ಬಗ್ಗೆ ದೇವರ ಒಂದು ಅಪ್ಪಣೆಯನ್ನು ನಾವು ಸತ್ಯವೇದ ವಾಕ್ಯ ಭಾಗದಲ್ಲಿ ಧರ್ಮೋಪದೇಶ ಕಾಂಡ 5:12 ಮತ್ತು ವಿಮೋಚನೆ ಕಾಂಡ 28 ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಂದರೆ ಸಬ್ಬತ್ ದಿನ ದೇವರ ದಿನವೆಂದು ಆಚರಿಸಬೇಕು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು ಎಂಬುದಾಗಿ. ಆದ್ದರಿಂದ ದೇವರು ಮೋಶೆಯ ಮುಖಾಂತರ 10 ಆಜ್ಞೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಸಬ್ಬತ್ತು ಅಂದರೆ ಏನು? ಸಬ್ಬತ್ ಅಂತಂದರೆ ಏನು? ನಾವು ನೋಡ್ತೇವೆ, ದೇವರಿಗಾಗಿ ಕೆಲಸವನ್ನು ನಿಲ್ಲಿಸುವಂಥ ವಿಶ್ರಾಂತಿ ದಿನ. ದೇವರಿಗಾಗಿ ಕೆಲಸವನ್ನು ನಿಲ್ಲಿಸುವಂಥ ವಿಶ್ರಾಂತಿ ದಿನ ಎಂಬುದಾಗಿ. ನಾವು ಅನೇಕ ಸಾರಿ ಸಬ್ಬತ್ ದಿನವನ್ನು ನಾವು ದೇವರ ದಿನವೆಂದು ಆಚರಣೆಗೆ ತಂದು ಆ ದಿನವನ್ನು ನಾವು ಬಹಳ ಮಹತ್ವವನ್ನು ಕೊಟ್ಟು ನಾವೆಲ್ಲರೂ ದೇವಾಲಯಕ್ಕೆ ಬಂದು ದೇವರನ್ನು ನಾವು ಒಳ್ಳೆಯ ರೀತಿಯಿಂದ ಆರಾಧಿಸುವಂಥ ಒಂದು ಅಭ್ಯಾಸವನ್ನು ನಾವೇನು ಮಾಡಬೇಕು? ಮಾಡಿಕೊಳ್ಳಬೇಕು ಎಂಬುದಾಗಿ. ಆ ದಿನವನ್ನು ನಾವು ಅಲಕ್ಷ್ಯ ಮಾಡಬಾರದು. ಆ ದಿನವನ್ನು ನಾವೆಲ್ಲರೂ ಗಂಭೀರವಾಗಿ, ದೇವರು ಲೋಕದಲ್ಲಿ ಈ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದ ಮೇಲೆ ಕೊನೆಯದಾಗಿ ದೇವರು ವಿಶ್ರಮಿಸಿಕೊಂಡನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಕೂಡ ಈ ಸಬ್ಬತ್ ದಿನವನ್ನು, ಭಾನುವಾರ ದಿನವನ್ನು ನಾವು ದೇವರ ದಿನವೆಂದು ನಾವೇನು ಮಾಡಬೇಕು? ಅದನ್ನು ಪರಿಪಾಲನೆ ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ ಎಂಬುದಾಗಿ. ಆದ್ದರಿಂದ ಇಲ್ಲಿ
ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರಿಗೆ ಅಂದರೆ ಯಹೂದ್ಯರಿಗೆ ಆಧುನಿಕವಾದಂಥ ಒಂದು ಹೆಸರು ಯಾವುದಂತಂದರೆ ಇಸ್ರಾಯೇಲರು ಎಂಬುದಾಗಿ. ಆದ್ದರಿಂದ ಸಬ್ಬತ್ ದಿನದ ಆಚರಣೆ ಅನೇಕರಿಗೆ ನಾವು ನೋಡ್ತಾ ಇದ್ದೇವೆ ಬಹಳ ತೊಂದರೆಯಾಗಿತ್ತು ಎಂಬುದಾಗಿ. ಆಗಿನ ಕಾಲದಲ್ಲಿ ಸಬ್ಬತ್ ದಿನದ ಒಂದು ಆಚರಣೆ ಅದು ಅನೇಕರಿಗೆ ಬಹಳ ತೊಂದರೆ ಆಗಿತ್ತು, ಭಾರವಾಗಿತ್ತು ಎಂಬುದಾಗಿ ನಾವೆಲ್ಲರೂ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ. ಯಾರಿಗಾದರೂ ಸಿಕ್ಕರೆ ಹೋದ್ರಿ. ಮತ್ತಾಯ 11:28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನೆಂಬುದಾಗಿ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ. ಆದ್ದರಿಂದ ನಾವು ನೋಡ್ತೇವೆ ಸಬ್ಬತ್ ದಿನ ಅನೇಕರಿಗೆ ತೊಂದರೆಯಾಗಿತ್ತು ಎಂಬುದಾಗಿ. ಆ ಸಬ್ಬತ್ ಎನ್ನುವಂಥ ದಿನದಲ್ಲಿ ಅವರಿಗೆ ಬಹಳ ಭಾರವಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಸ್ರಾಯೇಲರು ನಾವು ನೋಡ್ತೇವೆ ಸಬ್ಬತ್ ದಿನಕ್ಕೆ ಅರ್ಥವನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದರು ಎಂಬುದಾಗಿ. ಆದ್ದರಿಂದ ಸಬ್ಬತ್ ದಿನದಲ್ಲಿ ನೀವು ಒಲೆಯನ್ನು ಹಚ್ಚಿಸಬಾರದು, ಆ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರದು ಎಂಬುದಾಗಿ ಇನ್ನೂ ಅನೇಕ ಆಜ್ಞೆಗಳನ್ನು ಸೇರಿಸಿ ಅವರಿಗೆ ಸಬ್ಬತ್ ಅನ್ನುವಂಥದ್ದು ಬಹಳ ತೊಂದರೆ ಭಾರವಾಗಿತ್ತು. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಕೊಡ್ತೇನೆ, ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ನಾವು ಈಗ ತಾನೇ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಬ್ಬತ್ ದಿನದ ವಿಶ್ರಾಂತಿ ದಿನದಲ್ಲಿ ಯೇಸು ಸ್ವಾಮಿ ಒಬ್ಬ ಕೈ ಬಚ್ಚಿದವನಿಗೆ ಸ್ವಸ್ಥ ಮಾಡಿರುವಂಥ ಒಂದು ವಿಷಯವಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 27-28ನೇ ವಚನ ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 27 ಮತ್ತು 28ನೇ ವಚನ. ಮುಂದೆ ಹೋದರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಬ್ಬತ್ ದಿನಕ್ಕೆ ನಾನೇ ಒಡೆಯನಾಗಿದ್ದೇನೆ, ನಾನೇ ಮುಖ್ಯಸ್ಥನಾಗಿದ್ದೇನೆ ಎಂಬುದಾಗಿ ಯೇಸು ಹೇಳಿರುವುದನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಎನ್ನುವಂಥರ ಒಂದು ವಿಷಯದಲ್ಲಿ ಅನೇಕರಿಗೆ ತಿಳುವಳಿಕೆಯನ್ನು ಆತನು ಅವರಿಗೆ ಕೊಟ್ಟನು ಎಂಬುದಾಗಿ, ಅವರನ್ನು ತಪ್ಪಾದ ಮಾರ್ಗದಿಂದ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸಬ್ಬತ್ ದಿನಕ್ಕೆ ನಾನೇ ಒಡೆಯನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಬ್ಬತ್ ದಿನದಲ್ಲಿ ಮಾಡಬೇಕಾದಂಥ ಒಳ್ಳೆಯ ಕೆಲಸಗಳು ಇವೆ ಎಂಬುದಾಗಿ, ಈ ರೀತಿಯಲ್ಲಿ ನೀವು ಸಬ್ಬತ್ ದಿನದಲ್ಲಿ ಇಂಥ ಒಳ್ಳೆ ಕೆಲಸಗಳು ಮಾಡಬೇಕೆಂಬುದಾಗಿ ಅವರ ಒಂದು ತಪ್ಪಾದ ತಿಳುವಳಿಕೆಯಿಂದ ಅವರನ್ನು ನೀಟಾದಂಥ ದಾರಿಯಲ್ಲಿ ನಡೆಸುವುದಕ್ಕೆ ಯೇಸು ಸ್ವಾಮಿ ಪ್ರಯತ್ನ ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ
ಆ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಒಂದು ಸಬ್ಬತ್ ದಿನದಲ್ಲಿ ಆತನು ಪ್ರಸಂಗ ಮಾಡುವಾಗ, ವಾಕ್ಯವನ್ನು ಹಂಚುವಾಗ ಅಲ್ಲಿ ಒಬ್ಬ ಕೈ ಬತ್ತಿದವನು ಎಂಬುದಾಗಿ, ಅಂದರೆ ಕೈ ಬತ್ತುವದ ಅಂತಂದರೆ ಕೈ ಮೇಲಕ್ಕೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಆತನ ಎಡಗೈ ಮಾತ್ರ ಚೆನ್ನಾಗಿತ್ತು, ಬಲಗೈ ಮಾತ್ರ ಏನಾಗಿತ್ತು, ಇದಕ್ಕೆ ಚಲನೆ ಇರಲಿಲ್ಲ. ಬಲಗೈ ಆತನ ಬಲಗೈ ಮೇಲಕ್ಕೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಬ್ಬ ಮನುಷ್ಯನು ಆತನು ದೇವಾಲಯದಲ್ಲಿ ವಾಕ್ಯವನ್ನು ಹೇಳುವಾಗ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳಕ್ಕೆ ಬಂದಿರುವಂಥ ಆ ವ್ಯಕ್ತಿ ಏನೆಂದರೆ ಆತನ ಬಲಗೈ ಚೆನ್ನಾಗಿರಲಿಲ್ಲ, ಬತ್ತಿ ಹೋಗಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ ಮುಂದೆ ಓದುವಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಸ್ತ್ರಿಗಳು ಫರಿಸಾಯರು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ವಂಚಿ ನೋಡುತ್ತಾ ಇದ್ದರು ಎಂಬುದಾಗಿ. ಅಂದರೆ ಸಬ್ಬತ್ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದಾಗಿತ್ತು. ಆದ್ದರಿಂದ ಒಂದು ವೇಳೆ ಯೇಸು ಸ್ವಾಮಿ ಸಬ್ಬತ್ ದಿನಕ್ಕೆ ಗೌರವ ಕೊಡುತ್ತಾನೋ, ಸಬ್ಬತ್ ದಿನದಲ್ಲಿ ಏನಾದರೂ ಸ್ವಸ್ಥತೆಯನ್ನು ಮಾಡುತ್ತಾನೋ ಎಂಬುದಾಗಿ ಅವರು ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದರು. ಒಂದು ವೇಳೆ ಆ ದಿನದಲ್ಲಿ ಏನಾದರೂ ಯೇಸು ಸ್ವಾಮಿ ಮಾಡಿದೆಯಾದರೆ ಆತನಲ್ಲಿ ತಪ್ಪನ್ನು ಹುಡುಕಿ ಆತನಿಗೆ ಶಿಕ್ಷಿಸಬೇಕೆಂಬುದಾಗಿ ಅವರು ಬಹಳ ಯೋಜನೆ ಮಾಡಿದ್ದರೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. 8ನೇ ವಚನ ಓದುವಾಗ, ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ್ದ ಆ ಮನುಷ್ಯನಿಗೆ ಎದ್ದು ನಡುವೆ ಬಂದು ನಿಂತುಕೋ ಎಂದು ಹೇಳಿದನು. ನಾವು ನೋಡ್ತಾ ಇದ್ದೇವೆ, ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ವಾಕ್ಯವನ್ನು ಹೇಳುವಾಗ ಯೇಸು ಸ್ವಾಮಿ ಆ ಮನುಷ್ಯನಿಗೆ ನೀನೇನು ಮಾಡು, ಎದ್ದು ಬಾ ಎಂಬುದಾಗಿ ಕರೆದು ಎಲ್ಲರ ಮಧ್ಯದಲ್ಲಿ ಆ ಮನುಷ್ಯನನ್ನು ಏನು ಮಾಡಿದ, ನಿಲ್ಲಿಸಿದನೆಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. 9ನೇ ವಚನ ಓದುವಾಗ, ಆಗ ಯೇಸು ಅವರಿಗೆ ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ, ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಅವನು ಹಾಗೆಯೇ ಮಾಡಿದನು, ಕೈ ವಾಸಿ ಆಯಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವನನ್ನು ಎಲ್ಲರ ಮಧ್ಯದಲ್ಲಿ ನಿಲ್ಲಿಸಿ ನಿನ್ನ ಕೈ ಚಾಚು ಎಂಬುದಾಗಿ ಹೇಳಿದಾಗ ಅವನೇನು ಮಾಡಿದ, ಆ ಕ್ಷಣದಲ್ಲಿಯೇ ಕೈ ಚಾಚಿದನು, ಅವನ ಕೈ ವಾಸಿ ಆಯಿತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನ ಬಲಗೈ ಬತ್ತಿ ಹೋಗಿತ್ತು. ಆದರೆ ಯೇಸು ಸ್ವಾಮಿ ಆತನ ಮಾತಿನಿಂದ, ಆತನ ಒಂದು ಶಕ್ತಿಯಿಂದ ಆ ದಿನದಲ್ಲಿ ಯೇಸು ಸ್ವಾಮಿ ಮೇಲೆ ತಪ್ಪು ಹೊರಿಸಬೇಕೆಂದು ಹೊಂಚಾಕಿ ನೋಡುತ್ತಿರುವಂಥ ಎಲ್ಲರೂ ಆ ದಿನದಲ್ಲಿ ಬಹಳ ಆಶ್ಚರ್ಯಪಟ್ಟರು. ಅಲ್ಲ, ಯೇಸು ಸ್ವಾಮಿಯ ಒಂದು ಸ್ವಸ್ಥತೆ, ಯೇಸು ಸ್ವಾಮಿಯ ಒಂದು ಅದ್ಭುತ ಎಂಥದ್ದೆಂಬುದಾಗಿ ಕಣ್ಣಾರೆ ಕಂಡಂಥ ಆ ಎಲ್ಲ ಜನ ಬಹಳ ಆಶ್ಚರ್ಯಪಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಕ್ಷಣದಲ್ಲಿಯೇ ಆ ಕೈ ಬತ್ತಿ ಹೋಗಿದ್ದಂಥ ಆ ಮನುಷ್ಯನಿಗೆ
ಕೈ ವಾಸಿಯಾಯಿತು, ಅವನ ಕೈ ಮೇಲಕ್ಕೆ ಎತ್ತಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ 11ನೇ ವಚನ ನಾವು ಓದುವಾಗ, ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಅದ್ಭುತವನ್ನು ನೋಡಿದಂಥ ಅಲ್ಲಿರುವಂಥ ಶಾಸ್ತ್ರಿಗಳು, ಪರಿಸಾಯರು ಅನೇಕರು, ಅವರಲ್ಲಿ ಒಳ್ಳೆ ಬುದ್ಧಿ ಇರಲಿಲ್ಲ. ಏನಿತ್ತು? ಕೆಟ್ಟ ಬುದ್ಧಿ ಇತ್ತು ಎಂಬುದಾಗಿ. ಯೇಸು ಸ್ವಾಮಿ ಮಾಡಿದಂಥ ಒಂದು ಅದ್ಭುತವನ್ನು ಸಹಿಸಿಕೊಳ್ಳಲಾರದೆ ಅವರು ತಮ್ಮ ತಮ್ಮ ಕೈಗಳನ್ನು ಏನು ಮಾಡಿದರು? ಇಸಿಕಿಕೊಳ್ಳುತ್ತಾ ಅವರು ದುರ್ಬುದ್ಧಿಯಿಂದ ತುಂಬಿದ್ದರಿಂದ ಈ ಯೇಸುಗೆ ಏನು ಮಾಡೋಣ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರೆಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಒಂದು ಅದ್ಭುತ ಅವರು ಸಹಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಲೇ ಸಬ್ಬತ್ ದಿನಕ್ಕೆ ನಾನೇ ಒಡೆಯನಾಗಿದ್ದೇನೆ. ಆದ್ದರಿಂದ ಆತನೇನು ಮಾಡಿದ? ಸಬ್ಬತ್ ದಿನದಲ್ಲಿ ಯಾವುದು ಮಾಡುವುದು ನ್ಯಾಯ, ಯಾವುದು ಮಾಡುವುದು ಒಳ್ಳೆಯದು, ಕೇಡನ್ನು ಮಾಡುವುದೋ ಮೇಲನ್ನು ಮಾಡುವುದೋ, ಪ್ರಾಣವನ್ನು ಉಳಿಸುವುದೋ ಪ್ರಾಣವನ್ನು ತೆಗೆಯುವುದೋ ಎಂಬುದಾಗಿ ಅವರಿಗೆ ಅವರಿಗೆ ಪ್ರಶ್ನೆ ಕೇಳಿ ಸಬ್ಬತ್ ದಿನದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಒಬ್ಬ ಕೈ ಬತ್ತಿ ಹೋಗಿರುವಂಥ ಒಬ್ಬ ಮನುಷ್ಯನಿಗೆ ಕೈಗೆ ಚಾಲನೆಯನ್ನು ಕೊಟ್ಟನು, ಕೈಯನ್ನು ವಾಸಿ ಮಾಡಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೈಗಳ ಒಂದು ವಿಷಯವಾಗಿ ನಾವು ಈ ದಿನದಲ್ಲಿ ಧ್ಯಾನವನ್ನು ಮಾಡೋಣ. ಕೈಗಳ ಅಂದರೆ ಬಲಗೈ ವಿಷಯವಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಕೈ ಅಂದರೆ ಕ್ರಿಯೆಗಳ ಪ್ರತಿರೂಪವಾಗಿದೆ ಎಂಬುದಾಗಿ. ದೇವರು ನಮ್ಮೆಲ್ಲರಿಗೆ ಕೈ ಕೊಟ್ಟಿದ್ದಾನ? ಯಾರಿಗೆ ಕೈ ಇಲ್ಲ? ಎಲ್ಲರಿಗೆ ಕೈ ಉಂಟಲ್ಲ? ನಮ್ಮೆಲ್ಲರಿಗೆ ಕೈ ಕೊಟ್ಟಿದ್ದಾನೆ. ಕೈ ಅಂದರೆ ಕ್ರಿಯೆಗಳ ಪ್ರತಿರೂಪ ಎಂಬುದಾಗಿ. ನಾವು ಯಾವಾಗಲೂ ಈ ಕೈಗಳಿಂದ ಏನು ಮಾಡಬೇಕು? ಒಳ್ಳೆ ಕೆಲಸಗಳನ್ನು ಮಾಡಬೇಕು ಯಾವಾಗಲೂ, ಅಲ್ಲ? ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ ಓದುವಾಗ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನ ಓದುವಾಗ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಶಾಸ್ತ್ರಿಗಳು ಪರಿಸಾಯರು ಅವರಲ್ಲಿ ಒಂದು ಕೈ ಮಾತ್ರ ಚೆನ್ನಾಗಿದೆ, ಇನ್ನೊಂದು ಕೈ ಚೆನ್ನಾಗಿಲ್ಲ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಮರಗ, ಸೋಪು, ಜೀರಿಗೆಗಳಲ್ಲಿ 10ರಂದು ಪಾಲು ಕೊಡುತ್ತೀರಿ. ಸರಿ, ನೀವೇನಂತಂದರೆ ನೀವು 10ರಲ್ಲೊಂದು ಪಾಲು ನಿಮ್ಮ ಕೈಯಾರೆ ಏನು ಮಾಡ್ತಾ ಇದ್ದೀರಿ? ನೀವು ದೇವರಿಗೆ ಕೊಡ್ತಾ ಇದ್ದೀರಿ. ಸರಿ, ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿದ್ದೀರಿ. ಇವುಗಳನ್ನು ನೀವು ಮಾಡಬೇಕಾಗಿತ್ತು ಎಂಬುದಾಗಿ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಶಾಸ್ತ್ರಿಗಳು ಪರಿಸಾಯರ ಒಂದು ಕೈ ಮಾತ್ರ
ಚೆನ್ನಾಗಿತ್ತು, ಇನ್ನೊಂದು ಕೈ ಚೆನ್ನಾಗಿರಲಿಲ್ಲ. ಆದ್ದರಿಂದ ಧರ್ಮಶಾಸ್ತ್ರ ನಿಮಗೆ ಏನು ಬೋಧಿಸ್ತಾ ಇದೆ? ಧರ್ಮಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂಥ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು ಏನು ಮಾಡಬೇಕು? ಆಚರಿಸುವಂಥದ್ದು ಎಂಬುದಾಗಿ, ಕರುಣೆಯನ್ನು ತೋರಿಸುವಂಥದ್ದು ಎಂಬುದಾಗಿ, ನಂಬಿಕೆಯನ್ನು ಏನು ಮಾಡಬೇಕು? ನಂಬಿಕೆಯನ್ನು ರೂಢಿಸಿಕೊಳ್ಳುವಂಥದ್ದು ನೀವೇನು ಮಾಡಿದ್ದೀರಿ? ಬಿಟ್ಟಿದ್ದೀರಿ ಎಂಬುದಾಗಿ. ಆದ್ದರಿಂದ ನೀವೇನು ಮಾಡಬೇಕು? ನ್ಯಾಯ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಮತ್ತು ಇತರರಿಗೆ ನಾವು ಕರುಣೆಯನ್ನು ತೋರಿಸಬೇಕು ಮತ್ತು ನಾವು ನಂಬಿಕೆಯಲ್ಲಿ ಲೋಕದಲ್ಲಿ ಜೀವಿಸಬೇಕು. ಆದ್ದರಿಂದ ನೀವೇನು ಮಾಡಬೇಕು? ಇವುಗಳನ್ನು ನೀವು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಕೈ ಅನ್ನುವಂಥದ್ದು ಕ್ರಿಯೆಗಳ ಪ್ರತಿರೂಪವಾಗಿದೆ ಎಂಬುದಾಗಿ ನಾವು ಯಾವಾಗಲೂ ನಮ್ಮ ಕೈಗಳನ್ನು ನಾವೇನು ಮಾಡಬೇಕು? ಇತರರಿಗೆ ನಾವು ಏನು ಮಾಡಬೇಕು? ಉಪಕಾರಗಳನ್ನು ನಾವು ಮಾಡಬೇಕೆಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ಅವರಿಗೆ ದೇವರ ಆಶೀರ್ವಾದವನ್ನು ಹೊಂದಲು ನಿಮ್ಮ ಕೈಗಳನ್ನು ಚಾಚಿರಿ ಎಂಬುದಾಗಿ ಹೇಳಿದ. ನಾವು ಯಾವಾಗಲೂ ಏನು ಮಾಡಬೇಕು? ದೇವರ ಮುಂದೆ ನಮ್ಮ ಕೈಗಳು ಯಾವ ರೀತಿಯಿಂದ ಇವೆ ಎಂಬುದಾಗಿ ನಮ್ಮನ್ನು ನಾವು ತಿಳ್ಕೊಂಡು, ಕೈ ಒಂದು ಪರೋಪಕಾರದ ಒಂದು ಸೇವೆ, ಕ್ರಿಯೆಗಳ ಒಂದು ಪ್ರತಿರೂಪವಾಗಿದೆ ಎಂಬುದಾಗಿ ನಾವು ತಿಳ್ಕೊಂಡು ಯಾವಾಗಲೂ ನಾವು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಪ್ರಕಟಣೆ 3ನೇ ಅಧ್ಯಾಯ 2ನೇ ವಚನ ಓದುವಾಗ, ಪ್ರಕಟಣೆ 3ನೇ ಅಧ್ಯಾಯ 2ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಪೂರ್ತಿಯಾಗಿ ಕಾಣಲಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಚೆನ್ನಾಗಿ ಕಾಣಬೇಕು ಎಂಬುದಾಗಿ, ನಮ್ಮ ಕ್ರಿಯೆಗಳು ಅಂದರೆ ನಮ್ಮ ಒಂದು ಕೈ ಮುಖಾಂತರವಾಗಿ ನಡೆಯುವಂಥ ಎಲ್ಲ ಕ್ರಿಯೆಗಳು ದೇವರ ಮುಂದೆ ಏನಂತಂದರೆ ಸಂಪೂರ್ಣವಾಗಿ ಕಾಣಬೇಕು. ಆದ್ದರಿಂದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಪೂರ್ತಿಯಾಗಿ ಕಾಣಲಿಲ್ಲ ಎಂಬುದಾಗಿ, ಅಂದರೆ ಪೂರ್ತಿಯಾಗಿ ಕಾಣಬೇಕು ಎಂಬುದಾಗಿ. ಆದ್ದರಿಂದ ನಮ್ಮ ಕ್ರಿಯೆಗಳು, ನಮ್ಮ ಕೈಯಿಂದ ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ದೇವರ ಒಂದು ದೃಷ್ಟಿಯಲ್ಲಿ ಅವು ಚೆನ್ನಾಗಿ ಕಾಣಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ ಎಂಬುದಾಗಿ. ಮತ್ತು ನಾವು ಇದೇ ಯಾಕೋಬನು ಬರೆದ ಪತ್ರಿಕೆ 2:17 ನಾವು ನೋಡುವಾಗ, ಇಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಯೆಗಳಿಲ್ಲದಂಥ ನಂಬಿಕೆ ತನ್ನಲ್ಲಿ ಜೀವವಿಲ್ಲ ಎಂಬುದಾಗಿ. ಕ್ರಿಯೆಗಳು ಇಲ್ಲದಂಥ ಒಂದು ನಂಬಿಕೆ ಅದು ನಮ್ಮಲ್ಲಿ ಜೀವ ಇಲ್ಲದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಕ್ರಿಯೆಗಳು, ಕೈಯಿಂದ ಮಾಡುವಂಥ ಒಂದು ಕ್ರಿಯೆಗಳಿಲ್ಲದಂಥ ನಂಬಿಕೆ, ಅಂದರೆ ನಾವು ಯಾವ ರೀತಿಯಿಂದ ಇರಬೇಕಂದರೆ ಕ್ರಿಯೆಗಳನ್ನು ನಾವು ಮಾಡಬೇಕು, ಕೈಯಿಂದ ಕ್ರಿಯೆಗಳನ್ನು ನಾವು ಯಾವಾಗಲೂ ಮಾಡುವವರಾಗಿರಬೇಕು ಎಂಬುದಾಗಿ. ಆದ್ದರಿಂದ ನಾವು ಇದೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ರಿಂದ ನಾವು 6 ವಚನದವರೆಗೆ ಓದುವಾಗ, ಇಲ್ಲ ಸ್ವಲ್ಪ ಕ್ಷಮಿಸಬೇಕು. ಇದೇ ಯಾಕೋಬನು ಬರೆದ ಪತ್ರಿಕೆ
2ನೇ ಅಧ್ಯಾಯ 14ರಿಂದ ನಾವು ಓದುವಾಗ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎಂಬುದಾಗಿ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ 16ನೇ ವಚನ, ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು ಎಂಬುದಾಗಿ. ಅಂದರೆ ನಾವು ಬರೇ ಮಾತಿನಿಂದ ಬೇರೊಬ್ಬರಿಗೆ ಹೇಳಬಾರದು ಅಲ್ಲ. ಬರೇ ಮಾತಿನಿಂದ ನೀನು ಬೆಂಕಿ ಹೊತ್ತಿಸಿಕೊಂಡು ಅಡಿಗೆ ಮಾಡಿಕೋ, ಈ ರೀತಿಯಲ್ಲಿ ನಾವು ಬರೀ ಮಾತಿನಿಂದ ಹೇಳಬಾರದು ಎಂಬುದಾಗಿ. ಅಂದರೆ ನಾವು ಯಾವಾಗಲೂ ಕೈಯಿಂದ ನಾವು ಇತರರಿಗೆ ಕೊಡುವುದರ ಮುಖಾಂತರ ಏನಂತಂದರೆ, ಕ್ರಿಯೆಗಳ ಮುಖಾಂತರ ಏನಂತಂದರೆ ನಂಬಿಕೆಯನ್ನು ನಾವು ದೃಢಪಡಿಸುವಂಥದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಕ್ರಿಯೆಗಳಿಲ್ಲದಂಥ ಒಂದು ನಂಬಿಕೆ ಅದು ಜೀವವಿಲ್ಲದ್ದು ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಮತ್ತು ಇದೇ ನಾವು ನೋಡ್ತಾ ಇದ್ದೇವೆ ಯಾಕೋಬನ ಬರೆದ ಪತ್ರಿಕೆ 2:24 ನಾವು ನೋಡುವಾಗ, ಯಾಕೋಬ 2:24, ಇಲ್ಲಿ ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸುತ್ತಾನೆ ಎಂಬುದಾಗಿ. ಯಾವಾಗ ನಾವು ಕೈಯಿಂದ ನಾವು ಒಳ್ಳೆಯ ರೀತಿಯಿಂದ ದಾನ ಮಾಡಿದರೆ, ನಮ್ಮ ಕೈಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀಯಾದರೆ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ ಎಂಬುದಾಗಿ. ಬರೇ ಮಾತಿನಿಂದ ಪ್ರಯೋಜನವಿಲ್ಲ. ನಾವು ಯಾವಾಗಲೂ ಮಾತಿನ ಪ್ರಕಾರ, ನಾವು ಯಾವಾಗಲೂ ಕ್ರಿಯೆಗಳ ಮುಖಾಂತರವಾಗಿ, ಒಳ್ಳೆಯ ಕೆಲಸಗಳು ಮಾಡೋದರ ಮುಖಾಂತರವಾಗಿ ನಾವು ನೀತಿವಂತರೆಂದು ದೇವರಲ್ಲಿ ನಿರ್ಣಯಿಸಲ್ಪಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಇದೇ ಯಾಕೋಬ 2:21 ನಾವು ನೋಡುವಾಗ, ಯಾಕೋಬ 2ನೇ ಅಧ್ಯಾಯ 21ನೇ ವಚನದಲ್ಲಿ ಓದುವಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅಬ್ರಾಮನಿಗೆ ನಿನ್ನ ಮಗನನ್ನು ನೀನು ಬಲಿ ಕೊಡಬೇಕೆಂಬುದಾಗಿ ಹೇಳಿದಾಗ ಅಬ್ರಾಮನ್ ಏನು ಮಾಡಿದ? ಯಜ್ಞದ ಪೀಠದ ಮೇಲೆ ಅಬ್ರಾಮನನ್ನು ಇಡುವುದರ ಮುಖಾಂತರ ತನ್ನ ನಂಬಿಕೆಯನ್ನು ಏನು ಮಾಡಿದ? ದೃಢಪಡಿಸಿದನು ಎಂಬುದಾಗಿ. ತನ್ನ ಮಗನನ್ನು ಏನು ಮಾಡಿದ? ಯಜ್ಞ ವೇದಿಯ ಮೇಲೆ ಮಲಗಿಸಿದರಿಂದ, ದೇವರ ಹೇಳಿದಂಥ ಮಾತನ್ನು ಕೇಳಿದರಿಂದ ಅವನು ಕ್ರಿಯೆಗಳ ಮುಖಾಂತರವಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಮತ್ತು ದೇವರ ಸ್ನೇಹಿತನು ಎಂಬುದಾಗಿ ನಾವು ನೋಡ್ತೇವೆ. ನಂಬಿಕೆಗೆ ಮೂಲ ಪುರುಷನೆಂಬುದಾಗಿ ಸತ್ಯವೇದದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ ಎಂಬುದಾಗಿ. ಆದ್ದರಿಂದ ಕ್ರಿಯೆಗಳಿರದಂಥ ನಂಬಿಕೆ ಅದು ಸತ್ತದ್ದಾಗಿದೆ ಎಂಬುದಾಗಿ. ಆದ್ದರಿಂದ ನಾವು ಇದೇ ಯಾಕೋಬನ ಬರೆದ ಪತ್ರಿಕೆ 2:26 ನಾವು ನೋಡುವಾಗ, 2:26, ಯಾಕೋಬ 2:26 ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಆತ್ಮವಿಲ್ಲದ ದೇಹ ಅದು ಸತ್ತದ್ದಾಗಿದೆ ಅಲ್ಲ. ಒಂದು ವೇಳೆ ನಮ್ಮ ದೇಹದಲ್ಲಿ ಆತ್ಮ ಇಲ್ಲದೆ ಹೋದರೆ ಆ ಶರೀರ ಯಾವುದಕ್ಕೂ ಬರುವುದಿಲ್ಲ, ಅದನ್ನು ಸಮಾಧಿ ಮಾಡುತ್ತೇವೆ ಅಲ್ಲ. ಅದೇ ರೀತಿಯಿಂದ ನಂಬಿಕೆ ಇಲ್ಲದಂಥ
ಇಲ್ಲದಂಥ ಒಂದು ನಂಬಿಕೆ ಅದು ಸತ್ತದ್ದಾಗಿದೆ ಎಂಬುದಾಗಿ, ನಿರ್ಜೀವವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಆದ್ದರಿಂದ ನಾವೆಲ್ಲರೂ ಕೈಯಿಂದ ಏನು ಮಾಡಬೇಕು? ಕ್ರಿಯೆಗಳ ಮುಖಾಂತರವಾಗಿ ನಮ್ಮ ನಂಬಿಕೆಯನ್ನು ಏನು ಮಾಡಬೇಕು? ನಾವು ದೃಢಪಡಿಸಬೇಕು ಎಂಬುದಾಗಿ. ಕ್ರಿಯೆಗಳಿಲ್ಲದಂಥ ಒಂದು ನಂಬಿಕೆ ಅದು ಸತ್ತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ನಾವೆಲ್ಲರೂ ಕೈಗಳಿಂದ ದೇವರು ಮೆಚ್ಚುವಂಥ ಕೆಲಸಗಳನ್ನು ನಾವು ಮಾಡಬೇಕು ಎಂಬುದಾಗಿ. ಮತ್ತು ಎರಡನೇದಾಗಿ, ಕೈ ಅಂದರೆ ಪರೋಪಕಾರವನ್ನು, ಧರ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ. ಬಲಗೈ ಅಂತಂದರೆ ನಾವು ನೋಡ್ತಾ ಇದ್ದೇವೆ ಪರೋಪಕಾರವನ್ನು, ಧರ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪರೋಪಕಾರವನ್ನು, ಧರ್ಮ ಮಾಡುವುದನ್ನು ಮರೆಯಬೇಡ್ರಿ ಎಂಬುದಾಗಿ. ನಾವು ಧರ್ಮ ಯಾವ ಕೈಯಿಂದ ಮಾಡ್ತೇವೆ? ಇತರರಿಗೆ ನಾವು ದಾನ ಧರ್ಮವನ್ನು ಮಾಡುವಾಗ ಬಲಗೈಯಿಂದ ಮಾಡ್ತೇವಲ್ಲ. ಆದ್ದರಿಂದ ವಾಕ್ಯದಲ್ಲಿ ತಿಳಿಸಿದ ಹಾಗೆ ಪರೋಪಕಾರವನ್ನು, ಧರ್ಮವನ್ನು ಮಾಡುವುದನ್ನು ಮರೆಯಬೇಡ್ರಿ, ಇದೇ ದೇವರಿಗೆ ಸಮರ್ಪಕವಾದಂಥ ಯಜ್ಞಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಮ್ಮೆಲ್ಲರ ಕೈಗಳು ಕೂಡ ಬಲಗೈ ಅಂದರೆ ನಮ್ಮ ಕೈ ಯಾವಾಗಲೂ ಪರೋಪಕಾರವನ್ನು, ಧರ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ ಎಂಬುದಾಗಿ. ಆದ್ದರಿಂದ ನಾವು ಸತ್ಯವೇದದಲ್ಲಿ ಓದುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಬರೆಯಲ್ಪಟ್ಟಿದೆ, ನೀನು ಯಾವಾಗಲೂ ಧರ್ಮವನ್ನು ಮಾಡುವಾಗ, ಇತರರಿಗೆ ನೀನು ನಿನ್ನ ಕೈಯಾರೆ ನೀನು ಒಳ್ಳೆಯದು ಮಾಡುವಾಗ, ಯಾವಾಗಲೂ ಏನಂತಂದರೆ ನೀನಾದರೂ ಧರ್ಮ ಮಾಡುವಾಗ ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದೇ ಇರಲಿ ಎಂಬುದಾಗಿ. ಅಲ್ಲ, ನಾವು ಯಾವಾಗಲೂ ನಾವು ಏನು ಒಳ್ಳೆ ಕೆಲಸ ಮಾಡುತ್ತೇವೆ, ನಮ್ಮ ಕೈಯಾರೆ ಇತರಿಗೆ ಏನು ಕೊಡುತ್ತೇವೆ, ಎಲ್ಲವೂ ನಮ್ಮ ಆಂತರ್ಯ ಅಂತರಂಗವನ್ನು ನೋಡುವಂಥ ದೇವರು ನಮಗೇನು ಮಾಡ್ತಾನೆ? ನಮಗೆ ತೀರ್ಪು ಮಾಡ್ತಾನೆ. ಆದ್ದರಿಂದ ನಾವು ಧರ್ಮ ಮಾಡುವಾಗ ಏನು ಮಾಡಬೇಕು? ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಿರಬಾರದು ಎಂಬುದಾಗಿ. ಆದ್ದರಿಂದ ನಾವು ಕೂಡ ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಬಲಗೈ ಅಂದರೆ ಪರೋಪಕಾರವನ್ನು, ಧರ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಡ್ತದೆ. ಮೂರನೇದಾಗಿ, ಬಲಗೈ ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಬಲಗೈ ಅಂತಂದರೆ ಅನ್ಯೋನ್ಯತೆ, ಐಕ್ಯತೆ ಅದು ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2:9, ಗಲಾತ್ಯ 2:9. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವಂಥ ಸಭಾ ಸ್ತಂಭಗಳು ಅಂದರೆ ನಾವು ನೋಡ್ತೇವೆ ಸಭೆಯಲ್ಲಿ ಮುಖ್ಯವಾದವರು ಯಾರಂತಂದರೆ ಯವನಸ್ಥರು ಎಂಬುದಾಗಿ ನಾವು ಹೇಳಬಹುದು. ಆದ್ದರಿಂದ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವಂಥ ಯಾಕೋಬ್, ಕೇಫ, ಯೋಹಾನರು ಕಂಡು ದೇವರು ನಮಗೆ ದಯಪಾಲಿಸಿರುವ ವರವನ್ನು ತಿಳಿದುಕೊಂಡು
ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಲಗೈ ಇಲ್ಲಿ ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವಂಥ ಯಾರು? ಯಾಕೋಬು, ಕೇಫ ಮತ್ತು ಯೋಹಾನ. ಇವರು ಏನಂತಂದರೆ ಪೌಲನು ಹೇಳ್ತಾ ಇದ್ದಾನೆ, ಇವರು ನನಗೂ ಬಾರ್ನಬನಿಗೂ ಕೈ ಕೊಟ್ಟು, ಸೆಕೆಂಡ್ ಅಲ್ಲ, ಕೈ ಕೊಟ್ಟು ಐಕ್ಯವನ್ನು ತೋರಿಸುವುದಕ್ಕಾಗಿ ಅವರೇನು ಮಾಡಿದರು? ನಾವು ಸುನ್ನತಿ ಮಾಡಿಸಿಕೊಂಡವರ ಕಡೆಗೆ ನಾವು ದೇವರ ವಾಕ್ಯವನ್ನು ಹೇಳುವುದಕ್ಕೆ ಹೋಗುತ್ತೇವೆ, ನೀವು ಅನ್ಯರ ಬಳಿಗೆ ಹೋಗಿರಿ ಎಂಬುದಾಗಿ ಅವರೇನು ಮಾಡಿದರು? ಪೌಲನು ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನೀವೇನು ಮಾಡ್ರಿ? ಅವರು ನನಗೂ ಬಾರ್ನಬನಿಗೂ ಕೈ ಕೊಟ್ಟು, ಬಲಗೈ ಕೈ ಕೊಟ್ಟು ಐಕ್ಯವನ್ನು ತೋರಿಸಿದರೆಂಬುದಾಗಿ ಪೌಲನು ಹೇಳುವಂಥ ಒಂದು ಮಾತನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಬಲಗೈ ಅನ್ಯೋನ್ಯತೆಯನ್ನು, ಐಕ್ಯವನ್ನು ತೋರಿಸಿಕೊಡುತ್ತದೆ ಎಂಬುದಾಗಿ. ಆದ್ದರಿಂದ ನಾವೆಲ್ಲರೂ ಒಬ್ಬರನ್ನೊಬ್ಬರು ಮೀಟ್ ಮಾಡುವಾಗ, ಒಬ್ಬರನ್ನೊಬ್ಬರು ಭೇಟಿ ಆಗುವಾಗ ನಾವೇನು ಮಾಡ್ತೇವೆ? ಶೇಕ್ ಹ್ಯಾಂಡ್ ಮಾಡ್ತೇವೆ. ಯಾಕೆ? ನಾನು ನೀನು ನಾವೆಲ್ಲರೂ ಒಂದೇ ದೇವರನ್ನು ನಂಬಿಕೊಂಡಂಥ ಮಕ್ಕಳು ನಾವೆಲ್ಲರೂ. ನನ್ನಲ್ಲಿ ನಿನ್ನಲ್ಲಿ ಯಾವ ದ್ವೇಷ ಇಲ್ಲ, ಯಾವ ವೈಮನಸ್ಸಿಲ್ಲ. ನಾವಿಬ್ಬರು ಐಕ್ಯರಾಗಿದ್ದೇವೆ. ದೇವರೊಂದು ಪ್ರೀತಿಯಲ್ಲಿ ನಾವಿಬ್ಬರು ಏನು ಮಾಡಿದ್ದೇವೆ? ಹಂಚಿಕೊಂಡಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಾವು ಶೇಕ್ ಹ್ಯಾಂಡ್ ಕೊಟ್ಟು ಒಬ್ಬರನ್ನೊಬ್ಬರು ನಾವು ಏನು ಮಾಡ್ತೇವೆ? ಸಂಧಿಸ್ತೇವೆ. ಆದ್ದರಿಂದ ಈ ವಾಕ್ಯವನ್ನು ನಾವು ಯಾವಾಗಲೂ ಗ್ರಹಿಸಿಕೊಳ್ಳಬೇಕು, ತಿಳ್ಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ.